ಅಧ್ಯಾಯ 6 ವಾಯು. ಭೂಮಿಯ ಸುತ್ತಲೂ ಆವರಿಸಿರುವ ವಾಯುವಿನ ಕವಚವನ್ನ ಏನೆಂದು ಕರೆಯುತ್ತಾರೆ? ಭೂಮಿಯ ಸುತ್ತಲೂ ಆವರಿಸಿರುವ ವಾಯುವಿನ ಕವಚವನ್ನ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಉತ್ತರ ವಾಯುಗೋಳ. ವಾಯು ಯಾವ ಬಗೆಯ ಸಂಪನ್ಮೂಲ? ಗಾಳಿ ಯಾವ ಬಗೆಯ ಸಂಪನ್ಮೂಲವಾಗಿದೆ ಅಂತಕ್ಕಂಥದ್ದು ಉತ್ತರ ವಾಯುವು ಒಂದು ಪ್ರಮುಖ, ಇದೊಂದು ಕೂಡ ನೈಸರ್ಗಿಕ ಸಂಪನ್ಮೂಲವಾಗಿದೆ. ಜೀವಿಗಳು ಉಸಿರಾಟಕ್ಕೆ ವಾಯುವಿನಲ್ಲಿರ್ತಕ್ಕಂಥ ಅಂದ್ರೆ ಗಾಳಿಯಲ್ಲಿರ್ತಕ್ಕಂಥ ಯಾವ ಅನಿಲವನ್ನ ಬಳಸುತ್ತವೆ ಅಂತಕ್ಕಂಥದ್ದು ಉತ್ತರ ಆಮ್ಲಜನಕ, ಆಕ್ಸಿಜನ್ ಅನ್ನ ಬಳಸುತ್ತವೆ. ಸಸ್ಯಗಳು ಸಾಮಾನ್ಯವಾಗಿ ಎಲೆಗಳ ಯಾವ ಭಾಗದ ಮೂಲಕ ಉಸಿರಾಡುತ್ತವೆ? ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಸ್ಯಗಳು ಸಾಮಾನ್ಯವಾಗಿ ಎಲೆಗಳ ಯಾವ ಭಾಗದ ಮೂಲಕ ಉಸಿರಾಡುತ್ತವೆ ಅಂತಕ್ಕಂಥದ್ದು ಪತ್ರರಂಧ್ರಗಳ ಮೂಲಕ ಅಥವಾ ಸ್ಟೊಮೆಟಾ, ಇಂಗ್ಲಿಷ್ನಲ್ಲಿ ಸ್ಟೊಮೆಟಾ ಅಂತೇಳಿ ಕರೀತಕ್ಕಂಥದ್ದು. ಇಂಧನ ದ್ರವ್ಯಗಳನ್ನ ಉರಿಸಲು ವಾಯುವಿನಲ್ಲಿರುವ ಯಾವ ಅನಿಲ ಅತ್ಯವಶ್ಯಕ? ಇಂಧನ ದ್ರವ್ಯಗಳನ್ನ ಉರಿಸಲು ವಾಯುವಿನಲ್ಲಿರ್ತಕ್ಕಂಥ ಯಾವ ಅನಿಲ ಅತ್ಯವಶ್ಯಕ ಅಂತಕ್ಕಂಥದ್ದು ಉತ್ತರ ಆಕ್ಸಿಜನ್. ವಾಯುವಿನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ಯಾವುದು? ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೈಟ್ರೋಜನ್ ಶೇಕಡ ಎಷ್ಟಿರ್ತಕ್ಕಂಥದ್ದು ಅಂದ್ರೆ 78% ಶೇಕಡ ಇರ್ತಕ್ಕಂಥದ್ದು. ಇದು ವಾಯುವಿನಲ್ಲಿ ಇರ್ತಕ್ಕಂಥ ಅತಿ ಹೆಚ್ಚು ಪ್ರಮಾಣದ ಅನಿಲ. ಅದೇ ರೀತಿಯಾಗಿ ವಾಯುವಿನಲ್ಲಿ ಆಕ್ಸಿಜನ್ ಅನಿಲದ ಪ್ರಮಾಣ ಶೇಕಡ ಎಷ್ಟಿದೆ ಅಂತಕ್ಕಂಥದ್ದು, ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಗಾಳಿಯಲ್ಲಿ ಆಕ್ಸಿಜನ್ ಅನಿಲದ ಪ್ರಮಾಣ ಎಷ್ಟು ಅಂತಕ್ಕಂಥದ್ದು ಉತ್ತರ ಆಕ್ಸಿಜನ್, ಆಮ್ಲಜನಕ ಶೇಕಡ 21% ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲದ ಪ್ರಮಾಣ ಎಷ್ಟು? ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಪ್ರಮಾಣ ಎಷ್ಟು ಅಂತ ಹೇಳಿ ಗೊತ್ತಿರಬೇಕು. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಶೇಕಡ 0.04% ಅಷ್ಟು. ಅದೇ ರೀತಿಯಾಗಿ ವಾಯುವಿನಲ್ಲಿ ಅನಿಲಗಳಲ್ಲದೆ ಇನ್ನೂ ಯಾವ ಘಟಕಗಳಿವೆ? ಉತ್ತರ ನೀರಾವಿ, ಜಡ ಅನಿಲಗಳು ಮತ್ತು ಧೂಳಿನ ಕಣಗಳು. ವಾಯುವು ಜಾಗವನ್ನ ಆಕ್ರಮಿಸುತ್ತದೆ ಎಂಬುದಕ್ಕೆ ಒಂದು ಉದಾಹರಣೆ ನೀಡಿ ಅಂತಕ್ಕಂಥದ್ದು. ಗಾಳಿಯು ಜಾಗವನ್ನ ಆಕ್ರಮಿಸುತ್ತದೆ ಅಂತಕ್ಕಂಥದ್ದು, ಹಾಗಾದ್ರೆ ಅದಕ್ಕೆ ಒಂದು ಉದಾಹರಣೆ ನೀಡಿ ಅಂತಕ್ಕಂಥದ್ದು ಉತ್ತರ ನೀರಿನಲ್ಲಿ ಮುಳುಗಿಸಿರುವ ಖಾಲಿ ಲೋಟದೊಳಗೆ ನೀರು ತುಂಬದಿರುವುದು ಅಥವಾ ಸೇರದಿರುವುದು ಇದಕ್ಕೊಂದು ಉದಾಹರಣೆ. ಅದೇ ರೀತಿಯಾಗಿ ಬಲೂನ್ ಅನ್ನ ಊದಿದಾಗ ಯಾವ ರೀತಿಯಾಗಿ ಅದು ಉಬ್ಬುತ್ತದೆ, ಅದು ಕೂಡ ಒಂದು ಉದಾಹರಣೆ ಗಾಳಿ ಇರುವಿಕೆಗೆ. ವಾಯು ಮಾಲಿನ್ಯ ಎಂದರೇನು? ವಾಯು ಮಾಲಿನ್ಯ ಎಂದರೇನು? ಮನುಷ್ಯರಿಗೆ ಅಥವಾ ಇತರ ಜೀವಿಗಳಿಗೆ ಹಾನಿ ಉಂಟು ಮಾಡುವ ರಾಸಾಯನಿಕಗಳು ಅಂದ್ರೆ ಧೂಳು ಅಥವಾ ಸೂಕ್ಷ್ಮ ಜೀವಿಗಳು ವಾಯುವನ್ನ, ಗಾಳಿಯನ್ನ ಸೇರುವುದನ್ನ ಏನಂತ ಹೇಳಿ ಕರೀತಾರೆ ಅಂದ್ರ ವಾಯು ಮಾಲಿನ್ಯ ಎಂದು ಕರೆಯುವರು. ಅದೇ ರೀತಿಯಾಗಿ ವಾಯು ಮಾಲಿನ್ಯಕ್ಕೆ 2 ಪ್ರಮುಖ ಕಾರಣಗಳನ್ನ ತಿಳಿಸಿ ಅಂತಕ್ಕಂಥದ್ದು. ವಾಯು ಮಾಲಿನ್ಯ, ಗಾಳಿ ಮಾಲಿನ್ಯಕ್ಕೆ 2 ಪ್ರಮುಖ ಕಾರಣಗಳು ತಿಳಿಸಿ ಅಂದಾಗ ಉತ್ತರ ಕೈಗಾರಿಕೆಗಳ ಹೊಗೆ, ಅದೇ ರೀತಿಯಾಗಿ ವಾಹನಗಳ ಹೊಗೆ ಕೂಡ ಇದಕ್ಕೆ ಕಾರಣವನ್ನ ಆಗ್ತಕ್ಕಂಥದ್ದು. ವಾಯು ಮಾಲಿನ್ಯದಿಂದ ಮನುಷ್ಯರಲ್ಲಿ ಉಂಟಾದ 2 ಕಾಯಿಲೆಗಳು ಹೆಸರಿಸಿ. ವಾಯು ಮಾಲಿನ್ಯದಿಂದ ಮನುಷ್ಯರಲ್ಲಿ ಉಂಟಾದ 2 ಕಾಯಿಲೆಗಳನ್ನ ಹೆಸರಿಸಿ ಅಂತಕ್ಕಂಥದ್ದು ಉತ್ತರ ಹೃದಯ ರೋಗ, ಅದೇ ರೀತಿಯಾಗಿ ಶ್ವಾಸಕೋಶ ತೊಂದರೆಗಳು. ವಾಯು ಮಾಲಿನ್ಯವನ್ನ ತಡೆಗಟ್ಟಲು ಬಳಸಬಹುದಾದ ಬದಲಿ ಇಂಧನ ಯಾವುವು? ವಾಯು ಮಾಲಿನ್ಯವನ್ನ ತಡೆಗಟ್ಟಲು ಬಳಸಬಹುದಾದ ಬದಲಿ ಇಂಧನಗಳು ಉತ್ತರ ಪೆಟ್ರೋಲ್ ಬದಲಿಗೆ ಏನದಂದ್ರ ಅನಿಲ ಗ್ಯಾಸ್ ಇಂಧನವನ್ನ ಬಳಸ್ತಕ್ಕಂಥದ್ದು. ಕೈಗಾರಿಕೆಗಳಲ್ಲಿ ಎತ್ತರವಾದ ಹೊಗೆ ಕೊಳವೆಗಳನ್ನ ಏಕೆ ಅಳವಡಿಸಬೇಕು ಅಂತಕ್ಕಂಥದ್ದು. ಕೈಗಾರಿಕೆಗಳಲ್ಲಿ ನಾವು ಫ್ಯಾಕ್ಟರಿಗಳನ್ನ ನೋಡ್ತೀವಿ, ಒಂದು ಪೈಪ್ ಅನ್ನ ಎತ್ತರಕ್ಕೆ ಒಯ್ದು ಏನದಂದ್ರ ಅಳವಡಿಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಏಕೆ ಅಂತಕ್ಕಂಥದ್ದು ಉತ್ತರ ಹೊಗೆಯನ್ನ ವಾತಾವರಣದಿಂದ ಎತ್ತರಕ್ಕೆ ಕೊಂಡೊಯ್ದು ಬಿಡುಗಡೆ ಮಾಡಲು. ಹೊಗೆಯನ್ನ ವಾತಾವರಣದಿಂದ ಎತ್ತರಕ್ಕೆ ಕೊಂಡೊಯ್ದು ಬಿಡಲು. ವಾಯು ಮಾಲಿನ್ಯನ ತಡೆಯಲು ಬಳಸಬಹುದಾದ ಬದಲಿ ಶಕ್ತಿ ಮೂಲಗಳು ಯಾವುವು? ವಾಯು ಮಾಲಿನ್ಯ ತಡೆಗಟ್ಟಲು ಬಳಸಬಹುದಾದ ಬದಲಿ ಶಕ್ತಿ ಮೂಲಗಳು ಯಾವುವು ಅಂತಕ್ಕಂಥದ್ದು ಉತ್ತರ ಸೌರಶಕ್ತಿ, ಜಲವಿದ್ಯುತ್ ಶಕ್ತಿ ಮತ್ತು ಪವನ ಶಕ್ತಿ. ಜನವಸತಿ ಪ್ರದೇಶಗಳಲ್ಲಿ ಯಾವುದನ್ನ ಮಾಡುವುದು ವಾಯು ಮಾಲಿನ್ಯಕ್ಕೆ
ಕಾರಣವಾಗುತ್ತದೆ. ಜನವಸತಿ ಪ್ರದೇಶಗಳಲ್ಲಿ ಯಾವುದನ್ನ ಮಾಡುವುದು ವಾಯು ಮಾಲಿನ್ಯಕ್ಕೆ ಕಾರಣವಾಗುತ್ತದೆ ಅಂತಕ್ಕಂಥದ್ದು. ವಸ್ತುಗಳನ್ನ ಸುಡುವುದರಿಂದ, ಅದೇ ರೀತಿಯಾಗಿ ಪಟಾಕಿಗಳನ್ನ ಸುಡುವುದರಿಂದಲೂ ಕೂಡ ಏನದಂದ್ರ ಈ ಒಂದು ವಾಯು ಮಾಲಿನ್ಯಕ್ಕೆ ಕಾರಣವನ್ನ ಆಗ್ತಕ್ಕಂಥದ್ದು. ಪ್ಲಾಸ್ಟಿಕ್ ಅನ್ನ ಸುಡುವುದರಿಂದ, ವಸ್ತುಗಳು ಅಂದಾಗ ಒಂದು ಉದಾಹರಣೆ ಪ್ಲಾಸ್ಟಿಕ್ ಅದಕ್ಕೆ. ಅದೇ ರೀತಿಯಾಗಿ ವಾಯುವಿನ ಇರುವಿಕೆಯನ್ನ ಹೇಗೆ ತಿಳಿಯಬಹುದು, ಗಾಳಿ ಇರುವಿಕೆಯನ್ನ ನಾವು ಹೇಗೆ ತಿಳಿಯಬಹುದು ಅಂತಕ್ಕಂಥದ್ದು. ಹಾಗಾದ್ರೆ ವಾಯು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ, ಆದ್ರೆ ಅದು ಇರುವಿಕೆ ನಮ್ಗ ಅನುಭವ ಆಗುತ್ತದೆ. ಗಾಳಿ ಬೀಸಿದಾಗ ಏನದಂದ್ರ ನಮ್ಮ ಸ್ಕಿನ್ಗೆ ಟಚ್ ಆದ್ರೆ ಏನದಂದ್ರ ಅವಾಗ ಅನುಭವನ ಆಗ್ತಕ್ಕಂಥದ್ದು ನೋಡ್ತೀವಿ. ಅದರಿಂದ ನಾವು ಗಾಳಿ ಇರುವಿಕೆಯನ್ನ ನಾವು ಗುರುತಿಸಬಹುದು. ವಾಯುವಿಗೆ ತೂಕವಿದೆಯೇ, ಗಾಳಿಗೆ ತೂಕವಿದೆ ಅಂತಕ್ಕಂಥದ್ದು ಉತ್ತರ ಹೌದು, ಅದಕ್ಕೆ ತೂಕವಿದೆ. ಉದಾಹರಣೆಗೆ ಕೊಡೋದಾದ್ರೆ ಒಂದು ಬಲೂನ್ ಅನ್ನ ಊದಿದಾಗ ಅದನ್ನ ನೀವು ಮೆಜರ್ ಮಾಡಿದ್ರೆ ಏನದಂದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ವೇಟ್ ಅನ್ನ ಹೆಚ್ಚಾಗ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕು ವಾಯುವಿಗೆ ತೂಕವಿದೆ ಎಂದು. ಇನ್ನೊಂದು ಉದಾಹರಣೆ ಕೊಡೋದಾದ್ರೆ ಬೈಕ್ ನಲ್ಲಿ ಏರ್ ಅನ್ನ ತುಂಬಿಸಿದಾಗ, ಬೈಕ್ ಟೈರ್ ಏನಂದ್ರೆ ಅವಾಗ ಜಾಸ್ತಿ ಅಂದ ವೇಟ್ ಅನ್ನ ಆಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ವಾಯು ಮಾಲಿನ್ಯವು ಸಸ್ಯಗಳ ಮೇಲೆ ಬೀರುವ ಪರಿಣಾಮವೇನು, ವಾಯು ಮಾಲಿನ್ಯದಿಂದ ಸಸ್ಯಗಳ ಮೇಲೆ ಏನು ಪರಿಣಾಮ ಬೀರುತ್ತದೆ ಅಂತಕ್ಕಂಥದ್ದು ಉತ್ತರ ಸಸ್ಯದ ಬೆಳವಣಿಗೆ ಮತ್ತು ಇಳುವರಿ ಮೇಲೆ ಏನಂದ್ರೆ ಇದು ಕೆಟ್ಟ ಪರಿಣಾಮವನ್ನ ಬೀರತಕ್ಕಂಥದ್ದು. ಆಹಾರ ತಯಾರಿಕೆಗಳಲ್ಲಿ ಸಸ್ಯಗಳು ಯಾವ ಅನಿಲವನ್ನ ಹೀರಿಕೊಳ್ಳುತ್ತವೆ, ಆಹಾರವನ್ನ ತಯಾರಿಸಬೇಕಾದ್ರೆ ಸಸ್ಯಗಳು ಯಾವ ಒಂದು ಅನಿಲವನ್ನ ಹೀರಿಕೊಳ್ಳುತ್ತವೆ ಅಂತಕ್ಕಂಥದ್ದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ವೇಳೆ ಇವುಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಳ್ಳುತ್ತವೆ. ಶುದ್ಧ ಆಕಾಶ ನೀಲಿ ಬಣ್ಣಕ್ಕೆ ಕಾರಣವೇನು, ಆಕಾಶದ ಬಣ್ಣ ಶುದ್ಧ ನೀಲಿ ಕಾಣೋದಕ್ಕೆ ಕಾರಣವೇನು ಅಂತಕ್ಕಂಥದ್ದು ಉತ್ತರ ಗಾಳಿಯ ಅಣುಗಳು ಮತ್ತು ಸಣ್ಣ ಕಣಗಳು ಸೂರ್ಯನ ಬೆಳಕಿನ ನೀಲಿ ಬಣ್ಣವನ್ನ ತೀವ್ರವಾಗಿ ಎದುರಿಸುವುದು. ಇದೇನದಂದ್ರ ಆಕಾಶ ಏನಂದ್ರ ಶುದ್ಧ ನೀಲಿ ಬಣ್ಣಕ್ಕೆ ಕಾಣ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದಕ್ಕೆ ಕಾರಣ ಬಂದ್ಬಿಟ್ಟು ಗಾಳಿಯ ಅಣುಗಳು ಮತ್ತು ಸಣ್ಣ ಕಣಗಳು ಸೂರ್ಯನ ಬೆಳಕಿನ ನೀಲಿ ಬಣ್ಣವನ್ನ ತೀವ್ರವಾಗಿ ಚದುರಿಸುವುದು. ಇದಕ್ಕೆ ಆಕಾಶ ಏನಂದ್ರೆ ನೀಲಿ ಬಣ್ಣ ಕಾಣಲಿಕ್ಕೆ ಇದು ಕಾರಣವನ್ನ ಆಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಪಟಾಕಿಗಳನ್ನ ಸಿಡಿಸುವುದರಿಂದ ಯಾವ ಮಾಲಿನ್ಯ ಉಂಟಾಗುತ್ತದೆ, ಪಟಾಕಿಗಳನ್ನ ಹೊಡೆಯುವುದರಿಂದ ಅಥವಾ ಸಿಡಿಸುವುದರಿಂದ ಯಾವ ಒಂದು ಮಾಲಿನ್ಯ ಉಂಟಾಗುತ್ತದೆ ಅಂತಕ್ಕಂಥದ್ದು ಉತ್ತರ ವಾಯು ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ಉಂಟಾಗುತ್ತದೆ.